IST ಅಂದ್ರೇನು ನನಗೆ ಗೊತ್ತು ಅಂತ ಫಸ್ಟ್ ಕೈತೀರಾ, ಬಟ್ ಆಕ್ಚುಲಿ ನಾವು ಇಂಡಿಯನ್ಸ್ ಪ್ರಕಾರ IST ಮೀನ್ಸ್ ಇಂಡಿಯನ್ ಸ್ಟ್ರೆಚಬಲ್ ಟೈಮ್, ನಾಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಯಾವ ಸಮಯ ನಾವು ನಿಗದಿಪಡಿಸಿರ್ತೀವಿ ಅದ್ರ ಮೇಲೆ ಒಂದು ಹಾಫ್ ಅನ್ ಅವರ್ ಪ್ಲಸ್ ಆರ್ ಮೈನಸ್ ಹಾಕೊಳ್ಳೇಬೇಕು. ಅನ್ಫಾರ್ಚುನೇಟ್ಲಿ ಅದೇ ರೀತಿ ನಾವ್ ಎಲ್ಲರೂ ಫಂಕ್ಷನ್ ಮಾಡ್ತೀವಿ. ಬೇರೆ ದೇಶಗಳಿಂದ ಅಲ್ಲಿ ತುಂಬಾ ಪಳಗಿರುವಂತವ್ರು ನಮ್ಮ ಇಂಡಿಯಾಗೆ ಬಂದಾಗ ಅಯ್ಯೋ ಅನ್ಸೋದಂತೂ 100% ನಿಜ. ಅಫ್ಕೋರ್ಸ್ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋದಿದೆ ನಮ್ಮ ಮನೋಮೂರ್ತಿಯವರ ಜೊತೆ. 6 ತಿಂಗಳು ಇಂಡಿಯಾದಲ್ಲಿ, 6 ತಿಂಗಳು US ಅಲ್ಲಿ ಹೀಗೆ ಜಗಳ ಮಾಡ್ತಾ ಕಾಲ ಕಳೆಯುವಂತಹ ಮನೋಮೂರ್ತಿಯವರು ಈಸ್ ಬಿನ್ ಸೀಯಿಂಗ್ ಬೋತ್ ದ ಕಂಟ್ರೀಸ್ ಅಪ್ ಕ್ಲೋಸ್. ಸೊ ಕಿವಿ ಹತ್ರ ಕೊಡಿ, ವಾಲ್ಯೂಮ್ ಜಾಸ್ತಿ ಮಾಡಿ, ಮಾತ್ ಕಂಟಿನ್ಯೂ ಆಗುತ್ತೆ. ನಮಸ್ಕಾರ, ನಾನು ನಿಮ್ಮ ಮನೋಮೂರ್ತಿ. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ಸ್ ಎಕ್ಸ್ಪ್ರೆಸ್ ನೇತ್ರಾ ಜೊತೆ ಆನ್ ರೇಡಿಯೋ ಸಿಟಿ 91.1 FM. ಒಂಥರ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ನಮಗೆ ಅಂತಂದ್ರೆ, ಇತ್ತೀಚೆಗೆ ದೇವರ್ ಕಪಲ್ ಆಫ್ ಕಾಮೆಂಟ್ಸ್ ಅಬೌಟ್ ವೀಕ್ಲಿ ನಾವು 70 hours ಮಾಡಬೇಕು ಅಂತ. ವರ್ಕ್ ಕಲ್ಚರ್ ಏನಿದೆ ಇಂಡಿಯಾದಲ್ಲಿ ಸ್ವಲ್ಪ ಫಾಸ್ಟ್ ಪೇಸ್ ಆಗಬೇಕು, ವೀಕ್ಲಿ 70 hours ಮಾಡಬೇಕು ಅಂತ ನಾರಾಯಣ ಮೂರ್ತಿ ಅವರು ಹೇಳಿದ್ರು. ಅದಾದ ನಂತರ L&T ಕಂಪನಿಯಿಂದ 90 hours ಅಂತ ಒಂದು ಮಾತು ಬಂತು. ಐ ಡೋಂಟ್ ಬಿಲೀವ್ ಇನ್ ದಟ್. ಯಾಕೆಂದ್ರೆ ವಿ ಆಲ್ವೇಸ್, ನಮ್ದು ಫಿಲಾಸಫಿ, ನಮ್ ಸ್ಟಾರ್ಟ್ಅಪ್ ಅಲ್ಲಿ ಏನಿದ್ದು, ಆಲ್ ಮೈ ಸ್ಟಾರ್ಟ್ಅಪ್ ಫಿಲಾಸಫಿ ಏನಂದ್ರೆ ಯು ಹ್ಯಾವ್ ಟು ವರ್ಕ್ ಸ್ಮಾರ್ಟ್. You don't have to, necessarily, if you work 80 hours a week, 90 hours a week and burn yourself out, but then adadmele if you have done the wrong thing and if you haven't come out with the right stuff, then what is the use? Nimdu, you're not trying to prove anything to anybody in startup other than yourself. Yeah. ನೀವು ಅದ್ ಮಾಡಬೇಕು. ಸೊ ನಾವು we were very flexible, but ನಮ್ಗೆ what would work for us ನಾವು ಮಾಡ್ತಾ ಇದ್ವಿ. It's all goal driven. In a startup company. But I'm sure ಅವತ್ತಿನ ಕಾಲಕ್ಕೆ ಬಹಳ ಟೈಮ್ ಕೊಟ್ಟಿದ್ದೀರಾ ನೀವು. ಎರಡೂ ಕಡೆಗೂ ಕೂಡ I think you've made a lot of justice. ಅಂಡ್ ಇವತ್ತಿಗೆ ಮ್ಯೂಸಿಕ್ ಸೀನ್ಸ್, ನಾವು ಇಂಟರ್ವ್ಯೂ ಸ್ಟಾರ್ಟ್ ಮಾಡೋ ಮುಂಚೆ ಹೇಳ್ತಾ ಇದ್ರಿ ಇಂಡಿಯಾದಲ್ಲಿ ಜನ ಕೆಟ್ಟ ಬುದ್ಧಿ ಕಲ್ತ್ಕೊಂಡಿದ್ದಾರೆ. ಐ ವುಡ್ ಗೆಟ್ ವೆರಿ ಫ್ರಸ್ಟ್ರೇಟ್. ಯಾಕಂದ್ರೆ ನಾನು ಎಲ್ಲ ಪ್ಲಾನ್ ಮಾಡ್ಕೊಂಡ್ ಬರೋನು ರೆಕಾರ್ಡಿಂಗ್ಗೆ. Okay, so I'll come for 2 weeks. I was in a company, so I cannot be away from it for too long. So exactly for 2 weeks. From there, I would have arranged for recording. Okay, ಈ time ಆಗಿದ್ದು. Then I would come here and find that people are slipping and sliding. Indian stretchable time ಕಾಣಿಸ್ಕೊಳ್ಳೋದು. Correct. But gradually, my people came to know my working habit. ನನ್ನ team members. So adu it kind of yolu hangene. It goes. Naan one time ಹೇಳಿದ್ರೆ they know I'm expecting around that time. So they may be 1 hour late at most. Okay, which ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಅದು ಇವಾಗ. ಮುಂಚೆ ಎಲ್ಲ 1 hour ಅಂದ್ರೆ, and ಯಾರಾದ್ರು ಏನಾದ್ರು ಹೇಳಿದಾಗ I would take it literally. Sir, ನಾ 2 minutes ಅಲ್ಲಿ ಬರ್ತಾ ಇದ್ದೀನಿ. I would literally take 2 minutes. Yeah. 2 minutes, 2 minutes. And then I realized you have to add a 0 to it. ಇಂಡಿಯನ್ ಸ್ಟ್ರೆಚಬಲ್ ಟೈಮ್ ಅಂತ ಸುಮ್ಮನೆ ತಮಾಷೆಗೆ ಹೇಳ್ತೀವಿ, ಬಟ್ ಇಟ್ಸ್ ಸೋ ಇಂಪಾರ್ಟೆಂಟ್. ಇಟ್ ಇಸ್ ಲೈಕ್ ದಟ್. ಕರೆಕ್ಟ್. ಕೆಲವು ಕಂಟ್ರೀಸ್ ಅಲ್ಲಿ, ಜಪಾನ್ ಅಲ್ಲೆಲ್ಲ, ಇನ್ಕ್ಲೂಡಿಂಗ್ ಇವಾಗ ನಾವೇನು ಲೈಕ್ ಹಾಫ್ ಅನ್ ಅವರ್ ಅಲ್ಲಿ ಬಂದ್ಬಿಡ್ತೀನಿ, 20 minutes ಅಲ್ಲಿ ಹೇಳ್ತೀವಿ ಅಂತ ಏನ್ ಹೇಳ್ತೀವಿ, ಇನ್ಕ್ಲೂಡಿಂಗ್ ಎವ್ರಿ ಸಿಂಗಲ್ ಸೆಕೆಂಡ್ ನ ಕೌಂಟ್ ಮಾಡಿ 12 o'clock 2 minutes ಟ್ರೈನ್ ಬರುತ್ತೆ ಅಂದ್ರೆ 12 o'clock 2 minutes ಟ್ರೈನ್ ಬರುತ್ತೆ. ಜಪಾನ್, ಜರ್ಮನಿ, ದೀಸ್ ಆರ್ ದ ಪ್ಲೇಸಸ್ ವೇರ್ ಯು ಹ್ಯಾವ್ ಟು ಲರ್ನ್ ಟೈಮ್ ಅಂದ್ರೆ ಹೆಂಗ್ ಇಟ್ಕೊಳ್ತಾರ. ನಮ್ಮೂರಲ್ಲಿ ಬಿಟ್ವೀನ್ ದ 2 digits ಬರೋ ಎಲ್ಲ ಮುಳ್ಳ ನಾವು ಉಫಿ ಮಾಡ್ಬಿಡ್ತೀವಿ. ಫಾರ್ ಅಸ್ 2 minutes 3 minutes ಎಲ್ಲ ಲೆಕ್ಕನೇ ಇಲ್ಲ. ಐ ಡೋಂಟ್ ಥಿಂಕ್ ಇಂಡಿಯನ್ಸ್ಗೆ ನಾವು 1 minute ಅಂದ್ರೆ ವಿತೌಟ್ ವಾಚಿಂಗ್ ದ ಕ್ಲಾಕ್ ಗೆಸ್ ಮಾಡೋ ಕೆಪಾಸಿಟಿ ತುಂಬಾ ಕಡಿಮೆ ನಮಗೆ. ತುಂಬಾ ಹೌದು, ಕರೆಕ್ಟ್. ಇಫ್ ದೇ ಟೆಲ್ ಯು 2 minutes, ನಿಮ್ಗೆ ಯು ಆರ್ ಲಕ್ಕಿ ಇಫ್ ದೇ ಕಮ್ ಇನ್ 20 minutes. Okay, ಇಫ್ ದೇ ಸೇ 5 minutes, ಯು ಆರ್ ಲಕ್ಕಿ ಇಫ್ ದೇ ಕಮ್ ಇನ್ half an hour. Okay, ನಾವು ಯಾವ್ದಾದ್ರು ಸ್ಟೇಟ್ಗೆ ಇಫ್ ಯು ಎವರ್ ಗೆಟ್ ಟು ಅ ಪಾಯಿಂಟ್ ವೇರ್ ದೇ ಸೇ, ಸರ್ 15 minutes ಅಲ್ಲಿ ಇರ್ತೀನಿ, ಯುವರ್ ಡೇ ಇಸ್ ಗಾನ್, ಫಿನಿಶ್ಡ್, ಮುಗೀತು. ಥ್ಯಾಂಕ್ಸ್ ಟು ಗೂಗಲ್ ಮ್ಯಾಪ್ಸ್ ಎಲ್ಲ ಇವಾಗ ಚೆಕ್ ಮಾಡ್ಕೊಂಡು ಅಟ್ ಲೀಸ್ಟ್ ನಾವು ಎಕ್ಸಾಕ್ಟ್ ETA ಹೇಳೋದಕ್ಕೊಂದು ಅವಕಾಶ ಇದೆ. ಟು ಟೆಲ್ ಎಕ್ಸಾಕ್ಟ್ಲಿ ಇನ್ 25 minutes or 26 minutes ನಾನು ರೀಚ್ ಆಗ್ತೀನಿ ಅಂತ. ಈಗ ಅಟ್ ಲೀಸ್ಟ್ ಹೇಳೋದಕ್ಕೊಂದು ಅವಕಾಶ ಇದೆ. Now it's at least you can anticipate, what to do, ಎಲ್ ಬರ್ತಿದ್ದಾರೆ. ಅಂಡ್ ಅವರು ಸುಳ್ಳು ಹೇಳೋ ಕಾಲ, ಬಿಕಾಸ್ ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಅವ್ರು ಹೇಳಿದ್ರೆ, you yourself can open up your GPS and see how the traffic is doing. Okay, so if somebody says, ನಾ ಇಲ್ಲೇನೆ ಕಾವೇರಿ ಹೋಟೆಲ್ ಹತ್ರ ಇದ್ದೀನಿ, so 5 minutes ಅಲ್ಲಿ ಇದ್ಬಿಡ್ತೀನಿ ಅಲ್ಲಿ, there is no way.
ಕಾವೇರಿ ಕಾವೇರಿ ಹೋಟ್ಲಿಂದ ನಮ್ಮನೆಗೆ, ಇದು ರಾಜ್ಕುಮಾರ್ ಮನೆ ಹತ್ರ ನಮ್ಮನೆ ಇರೋದು. ಟ್ರಾಫಿಕ್ ಟೈಮಲ್ಲಿ ದೇರ್ ಇಸ್ ನೋ ವೇ ಯು ಕ್ಯಾನ್ ಕಮ್ ಇನ್ 5 minutes. ಅದಿರೋದೇ ಒಂದ್ ರೋಡು. ಆ ಒಂದ್ ರೋಡ್ ದಾಟ್ಕೊಂಡು ಬರೋಕೆ ಇಲ್ ಟೇಕ್ ಯು ಅಟ್ಲೀಸ್ಟ್ ಮಿನಿಮಮ್ 15-20 minutes. ನಿಜ. ನಮಸ್ಕಾರ, ನಾನು ನಿಮ್ಮ ಮನೋಮೂರ್ತಿ. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ಸ್ ಎಕ್ಸ್ಪ್ರೆಸ್ ನೇತ್ರಾ ಜೊತೆ ಆನ್ ರೇಡಿಯೋ ಸಿಟಿ 91.1 FM. ನೇತ್ರಾ ಜೊತೆ ಇರ್ತಾರೆ ಮನೋಮೂರ್ತಿ ಅವರು. ಸ್ಟಾರ್ಸ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್ ಪಾಡ್ಕಾಸ್ಟ್ ನಲ್ಲಿ ತಪ್ಪದ ಹಾಗೆ ಕೇಳ್ತಾರೆ.